ಸಿಎಂ ಡಿಸಿಎಂ ಹುಚ್ಚಾಟದ ಪರಿಣಾಮದಿಂದಾಗಿ 11 ಜನ ಅಭಿಮಾನಿಗಳು ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಅಂತ ಸಿಎಂ ಹಾಗೂ ಡಿಸಿಎಂ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ ವಿಜಯನ್. ಸಿಎಂ ಡಿಸಿಎಂ ಹುಚ್ಚಾಟದ ಪರಿಣಾಮ 11 ಜನ ಮೃತಪಟ್ಟಿದ್ದಾರೆ. ಲಜ್ಜೆಗೆಟ್ಟ ಸರ್ಕಾರ ಇದು. ಸಿಎಂ ಡಿಸಿಎಂ ರಾಜೀನಾಮೆ ನೀಡಲಿ, ಪೊಲೀಸರು ಬೇಡ ಅಂತ ಹೇಳಿದ್ರೂ ಕೂಡ ಕಾರ್ಯಕ್ರಮವನ್ನ ಮಾಡಿದ್ರು. 11 ಜನರ ಸಾವು ರಾಜ್ಯ ಸರ್ಕಾರದ ಪ್ರಾಯೋಜಿತ ಕೊಲೆ ಇದು ಅಂತ ಸರ್ಕಾರದ ವಿರುದ್ಧ ಬಿವೈ ವಿಜಯೇಂದ್ರ ಈ ರೀತಿಯಾಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಆರ್ಸಿಬಿ ವಿಜಯೋತ್ಸವದ ಲಾಭವನ್ನ ಪಡೆಯೋಣ ಅಂತ ಹೇಳಿ ಸಿಎಂಗೆ ಸಲಹೆ ಕೊಟ್ಟಿದ್ರು. ಹಾಗಾಗಿ ಏಕಾಏಕಿ ಸೆಲೆಬ್ರೇಷನ್ಗೆ ಮುಂದಾದರು. ಸಿಎಂ ವಿಧಾನಸೌಧದ ಮುಂದೆ ವಿಜಯೋತ್ಸವ ಮಾಡಿದ್ರೆ ಡಿಸಿಎಂ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಪೈಪೋಟಿಗೆ ಬಿದ್ದು ಅಲ್ಲಿ ಫೋಟೋಗೆ ಮುಂದಾಗಿದ್ರು, ಫೋಟೋವನ್ನು ತೆಗೆಸಿದ್ರು, ವಿಜಯೋತ್ಸವವನ್ನು ಮಾಡಿದ್ರು ಅಂತೇಳಿ ಪಾತಾಳಕ್ಕೆ ಹೋಗ್ತಾ ಇದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳ ನಡುವೆನೂ ಕೂಡ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಜನಪ್ರಿಯತೆ ನೆಲಕಟ್ಟಿದೆ. ಇಡೀ ದೇಶದಲ್ಲಿ, ಇಡೀ ರಾಜ್ಯದಲ್ಲಿ ಯುವಕರು, ಜನರು ಆರ್ಸಿಬಿ ಗೆದ್ದಾಗ ಬಹಳ ಖುಷಿಯಿಂದ ವಿಜಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಹೇಗಾದ್ರೂ ಮಾಡಿ ಇದ್ರ ಮಧ್ಯೆ ನಾವು ಕೂಡ ತೋರ್ಕೋಬೇಕು. ಈ ಜನಪ್ರಿಯತೆಯನ್ನ ನಾವು ಕೂಡ ಕಿತ್ಕೊಳ್ತಕ್ಕಂಥ ಕೆಲಸ ಮಾಡಿದ್ರೆ ನಮ್ಮ ಇಮೇಜ್ ಕೂಡ ಜಾಸ್ತಿ ಆಗುತ್ತೆ ಅಂತೇಳಿ ಸಲಹೆಗಾರರು ಕೊಟ್ಟಾಗ ಬೆಳಗ್ಗೆ ಏಕಾಏಕಿ ಮುಖ್ಯಮಂತ್ರಿಗಳ ಅಧಿಕಾರಿಗಳನ್ನ ಕರೆದು ನಾವು ವಿಧಾನಸೌಧದ ಮೆಟ್ಟಿಲ ಮುಂದೆ ನಾವು ಆರ್ಸಿಬಿ ಒಂದು